ಪ್ರಿಯ ವೀಕ್ಷಕರೇ, ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನೇಮ್ನದಾಪ್. ಜಿಲ್ಲಾ ಆಯುರ್ವೇದಿಕ್ ಆಸ್ಪತ್ರೆ ಸರ್ವ ರೋಗಿಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಆರೋಗ್ಯ ಸುಧಾರಿಸಿಕೊಳ್ಳಲು ಆಸ್ಪತ್ರೆಗೆ ಬನ್ನಿ. ಧಾರವಾಡ ನಗರದಲ್ಲಿ ಸುಪ್ರಸಿದ್ಧ ಜಿಲ್ಲಾ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ 25 ಬೆಡ್ಗಳು ಇರುತ್ತವೆ. ಎಲ್ಲ ರೋಗಿಗಳಿಗೆ ಮುಂಜಾನೆ, ಮಧ್ಯಾಹ್ನ, ಸಂಜೆ ಊಟದ ಸೌಲಭ್ಯ ಇರುತ್ತದೆ. ರೋಗಿಗಳಿಗೆ ಚೆನ್ನಾಗಿ ನೋಡಿಕೊಳ್ಳಲು ಡಾಕ್ಟರ್ಗಳು ಇದ್ದಾರೆ. ಎಲ್ಲ ಥರದ ಔಷಧಿಗಳು ಲಭ್ಯವಿರುತ್ತವೆ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಬೆಡ್ರೂಮ್ಗಳು ಸೌಲಭ್ಯ ಇರುತ್ತದೆ ಎಂದು ಧಾರವಾಡ ಜಿಲ್ಲಾ ಆಯುರ್ವೇದಿಕ್ ಅಧಿಕಾರಿಗಳಾದ ಡಾಕ್ಟರ್ RG ಮೈತ್ರಿ ಅವರು ತಿಳಿಸಿದ್ದಾರೆ. ಆಯುಷ್ ಅಂದ್ರೆ ಏನು ರೀ? ಆಯುರ್ವೇದ, ಯೋಗ, ಯುನಾನಿ, ಹೋಮಿಯೋಪತಿ, ಸಿದ್ಧ ಅಂತೇಳಿ ಬರ್ತಾವ. ನಮ್ಮಲ್ಲಿ 5 ವಿಧವಾದ ಸೇವೆಗಳು ಸಿಗ್ತಾವೆ ರೀ. ಸರ್ಕಾರದ ಒಂದು ಉದ್ದೇಶ ಏನದ, 5 ಚಿಕಿತ್ಸೆಗಳು ಒಂದೇ ಸೂರಿನೊಳಗೆ ಸಿಗಬೇಕು. ಅಂದ್ರೆ ಅಲೋಪತಿಕ, ಆಯುರ್ವೇದಿಕ್ ಎಲ್ಲ ಒಂದೇ ಜಾಗದಾಗ ಸಿಗ್ಬೇಕು ರೀ. ಇಲ್ಲಿ ನಾವು ಮುಂದ್ಕತ್ ಹೋದ್ರೆ ಅಲ್ಲಿ ಪಂಚಕರ್ಮ ವಿಭಾಗ ಆಗ್ತದಲ್ಲ, ಅಲ್ಲೆಲ್ಲ ನಾವೇನು ಮಾಡ್ತೀವಿ ರೀ, ಪಂಚಕರ್ಮಗಳನ್ನು ರೆಗ್ಯುಲರಾಗಿ ಈಗ ಅವರಿಗೆಲ್ಲ ಇದು ಮಾಡ್ತಾರೆ. ಸ್ನೇಹನ, ಸ್ವೇದನ, ಬಸ್ತಿ, ಎಲ್ಲ ಥರ ಪಂಚಕರ್ಮ ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿ ಕೊಡ್ತೀವಿ. ರೋಗಿಗಳನ್ನು ಅಡ್ಮಿಟ್ ಮಾಡ್ಕೊತೇವೆ. ಅವರಿಗೆ ಬೆಳಗ್ಗೆ ಕಷಾಯ ಕೊಡ್ತೇವೆ, ಮಧ್ಯಾಹ್ನ ಊಟ ಕೊಡ್ತೇವೆ, ಸಂಜೆಗೆ ಊಟ ಕೊಡ್ತೇವೆ. ಎಲ್ಲ ಥರ. ಆಮೇಲೆ ಗಿಡಮೂಲಿಕೆಗಳು ಬೆಳೆಸೀವಿ. ಮುಂದಿನ್ನು ಯೋಜನೆಗಳು ಹಾಕ್ಕೊಂಡೇವೆ ನಾವು. ಇಲ್ಲೊಂದು ಕೈತೋಟ ಮಾಡ್ಬೇಕು ರೀ. ಹಿಂದುಗಡೆ ನಮ್ಮ ಆಸ್ಪತ್ರೆ ಹಿಂದೆ ಒಂದಿಷ್ಟು ಜಾಗ ಅದ. ಅಲ್ಲೊಂದು ಕೈತೋಟ ಮಾಡಿ ಅಲ್ಲಿ ನಾವು ಕಾಯಿಪಲ್ಯದೆಲ್ಲ ಬೆಳಿತೀವಿ. ಕಾಯಿಪಲ್ಯ ಬೆಳೆದು ಅಲ್ಲಿ ಬೆಳೆದಿರ್ತಕ್ಕಂಥ ಕಾಯಿಪಲ್ಯದಿಂದ ರೀ, ಅದ ಕಾಯಿಪಲ್ಯದ್ದು ಇಲ್ಲಿ ರೋಗಿಗಳು ಅಡ್ಮಿಟ್ ಮಾಡ್ಕೊಂಡಿರ್ತೇವಲ್ಲ, ಅವರಿಗೆ ಅಲ್ಲಿಂದಾನೇ ಅದು ಸವಲತ್ತು ಸಿಗ್ಬೇಕು. ಹೆಂಗಂತಂದ್ರೆ ಒಂದು ಪೌಷ್ಟಿಕವಾದಂಥ ಕೈತೋಟ ನಿರ್ಮಾಣ ಮಾಡ್ಬೇಕಂತೇಳಿ ಒಂದು ಪ್ಲ್ಯಾನ್ ಅದ. ಅವು ಎಲ್ಲ ನಾವು ನಮ್ಗೆ ದಿನನಿತ್ಯ ಹಸಿರು ಏನೋ ಕಾಯಿಪಲ್ಯಗಳು ಬರ್ತಾವೆ ನೋಡ್ರಿ, ಅವೆಲ್ಲ ಅಲ್ಲಿಂದ ಹರ್ಕೊಂಬಂದು ಆ ರೋಗಿಗಳಿಗೆ ನಾವು ಅಲ್ಲಿ ಸಾಂಬಾರ, ಪಲ್ಯ ಅವೆಲ್ಲ ಮಾಡಿ ಅದನ್ನು ತಿನ್ನಿಸ್ಬೇಕು. ಪೌಷ್ಟಿಕ ಆಹಾರನೂ ಆಯ್ತು, ಇತ್ತಾಗ ನಮಗೆ ಅಲ್ಲಿ ಅಡುಗೆ ಮನೆಗೆ ಅದು ಉಪಯೋಗ ಆಯ್ತು. ಈಗ ಮುಂದಿನ ಬಾಜು ಜಾಗ ಅದ, ಅಲ್ಲೇನು ಮಾಡೀವಿ, ನಮ್ಮ ಔಷಧಿ ಸಸ್ಯಗಳನ್ನು ನಾವು ಬೆಳೆಸ್ಲಿಕ್ಕತ್ತೀವಿ ರೀ. ನಾವು ಆಮಲಕ್ಕಿ, ಆಮೇಲೆ ಶೀಘ್ರ ಅಂತೇಳಿ ನೆಲ್ಲಿಕಾಯಿ ಅಂತೀವಿ. ನೆಲ್ಲಿಕಾಯಿ ಮತ್ತು ಇದು ಅಂತೀರಿ ನೀವು, ನುಗ್ಗೆಕಾಯಿ. ಆಮೇಲೆ ಈ ಕೆಲವೊಂದು ದೊಡ್ಡ ಪತ್ರೆ, ಅಶ್ವಗಂಧ, ಆಮೇಲೆ ದಾಸವಾಳ ಇದೆ, ಲವಳ ಸರ ರೀ, ಎಲೋವೆರಾ ಅಂತೇಳಿ ಕರಿತೇವೆ. ಲವಳ ಸರ ಐತಿ. ಆಮೇಲೆ ಎಲ್ಲ ನಿಮ್ದೇನು ನಮ್ಮಲ್ಲಿ ಸುಮಾರು ಒಂದು 10ರಿಂದ 20 ಔಷಧಿ ಸಸ್ಯಗಳದಾವೆ. ಈಗ ಮುಂದೆ ಇನ್ನೂ ಬೆಳೆಸೋ ಯೋಜನೆ ಅದ. ಅಲ್ಲೆಲ್ಲ ಮಣ್ಣಿಗಿನ್ನ ಹಾಕಿ ನೋಡ್ರಿ, ಅದು ಔಷಧಿ ಸಸ್ಯಗಳನ್ನು ಬೆಳೆಸೋ ಯೋಜನೆ ಇಟ್ಕೊಂಡೀವಿ. ಹಿಂದೆ ಕೈತೋಟ ಮಾಡೋ ಯೋಜನೆ ಹಾಕ್ಕೊಂಡೀವಿ. ಮುಂದಿನ ವರ್ಷ ಬಜೆಟ್ದಾಗ ಮಾಡ್ಕೊತೀವಿ ಏಪ್ರಿಲ್ ನಂತರ. ಈ ವರ್ಷದ ಇದ್ರೊಳಗೆ ನಾವು ಅಲ್ಲಿ ಮುಂದೆ ಕಾಯಿಪಲ್ಯ ಮಾಡೋದು, ಔಷಧಿ ಸಸ್ಯ ಬೆಳೆಸೋದು ಒಂದು ಯೋಜನೆ ಹಾಕ್ಕೊಂಡೀವಿ. ಉಳಿದಿದ್ದೇನಂದರೆ ರೋಗಿಗಳು ಅಡ್ಮಿಟ್ ಅದಾವೆ. ಈ ಕೋವಿಡ್ 3ನೇ ಅಲೆ ಮತ್ತೆ ಬಂತಲ್ಲ, ಇನ್ನೊಂದು ಏನು ಮಾಡೀವಿ, ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋಕ್ಕೆ ನಾವು ಚ್ಯವನಪ್ರಾಶ ಅಂತ ಒಂದಿಷ್ಟು ಮಾಡಿ, ಯಾವ ಮಕ್ಕಳು ತೂಕ ಕಡಿಮೆ ಅದ ಆ ಮಕ್ಕಳಿಗೆ ಅವು ವಿತರಣೆ ಮಾಡೋ ಸಲುವಾಗಿ ನಾವು ಶಿಕ್ಷಣ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಕೈ ಜೋಡಿಸಿ ನಾವು ಕೆಲಸ ಮಾಡ್ತೀವಿ. ಕೆಲಸ ಮಾಡಿ ಕೋವಿಡ್ ಒಳಗೆ ನಮ್ಮ ವೈದ್ಯಾಧಿಕಾರಿಗಳು ಈಗ ಆಲ್ರೆಡಿ ಕರ್ತವ್ಯ ಮಾಡ್ಲಿಕ್ಕತ್ತಾರ. ಮುಂದೂ ನಾವು ಎಲ್ಲ ಕಡೆ ಎಲ್ಲ ಹಿಂದೆ ಕೋವಿಡ್ ಬಂದಾಗೂ ಕೂಡ ನಮ್ಮೆಲ್ಲ ಧಾರವಾಡ ಜಿಲ್ಲೆಯಲ್ಲಿ ವೈದ್ಯರು ಕೆಲಸ ಮಾಡ್ಯಾರ. ಇನ್ನೂ ಮಾಡ್ತಾರೆ, ಮುಂದೂ ಮಾಡ್ತೇವೆ ನಾವು. ಅದು ನೇತ್ರ ರೋಗಕ್ಕೆ ಬರ್ತೈತೆ ರೀ, ಮಧುಮೇಹಕ್ಕೂ ಉಪಯೋಗ ಆಗತ್ತೆ ರೀ. ನೇತ್ರ ರೋಗ, ಮಧುಮೇಹಕ್ಕೆ ನೆಲ್ಲಿಕಾಯಿ ಅಂದ್ರೆ ಅದು ವಿಟಮಿನ್ C ಇರುತ್ತಲ್ಲ ರೀ, ಚರ್ಮದ ಕಾಂತಿ ಕೂಡ ಅದರಿಂದ ನಮಗೆ ಉಪಯೋಗ ಆಗತ್ತೆ ರೀ. ಅಶ್ವಗಂಧ ಅಂತ ಗೊತ್ತಲ್ಲ ನಿಮಗೆ, ನರಗಳಿಗೆ ಶಕ್ತಿ ಬರುತ್ತೆ ರೀ ಅದು. ನರ ದೌರ್ಬಲ್ಯ, ಇದು ಪೌಷ್ಟಿಕ ಅದ ರೀ. ಕೆಲವೊಂದು ಕಷಾಯಗಳನ್ನು ನಾವು ತಯಾರು ಮಾಡಿ ಎಲ್ಲ ಇದು ಮಾಡ್ತೀವಿ. ಮತ್ತೇನು ಐತಿ, ಈಗ ಸುಮಾರು 25 ಬೆಡ್ ಒಳಗೆ ನಾವು ಒಂದು 10ರಿಂದ 12 ಪೇಷಂಟ್ಗಳು ಇರ್ತಾವೆ ರೀ. ಕೋವಿಡ್ 3ನೇ ಅಲೆ ಇದರಿಂದ ಈಗ ಒಂದು ಸ್ವಲ್ಪ ಈಗ ಮತ್ತೆ ಮೇಲಿಂದ ಗೈಡ್ಲೈನ್ ನೋಡಕತ್ತೀವಿ. ಈಗ ಮಾರ್ಗಸೂಚಿ ಬಂದ ಮೇಲೆ ನಾವು ಅದನ್ನು ತೀರ್ಮಾನ ಮಾಡ್ತೀವಿ, ಪಂಚಕರ್ಮ ಮಾಡ್ಬೇಕಾ ಬೇಡ ಏನಂತೇಳಿ. ಈ ಸದ್ಯಕ್ಕೆ ನಾವು ಎಷ್ಟು ರೋಗಿಗಳು ಬರ್ತಾವೆ ಅವರಿಗೆ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಕೊಡಕತ್ತೀವಿ. ಎಲ್ಲ ಥರ ಅಲ್ಲಿನೂ ಪಂಚಕರ್ಮ ವಿಭಾಗ ಅದ ರೀ. ಅಲ್ಲಿನೂ ಅದು ನಮ್ದು ರೀ, ಅದು ಆಡಳಿತ ಅವ್ರದ್ದು. ಅನುದಾನ ನಮಗೆ ಸ್ಯಾಲ್ರಿ ನಾವು ಮಾಡ್ತೀವಿ, ಆಡಳಿತ ಅವ್ರು ನೋಡ್ಕೋತಾರೆ. ಅಲ್ಲಿನೂ ಕೂಡ ಈಗ ನಾವು ಹೊಸದು ಇದು ಮಾಡೋರು ಇದೀವಿ ರೀ. ಅದು ಕಟ್ಟಡ ಇದು ಮಾಡಿ ಅಲ್ಲಿ ಹೊಸ ಕಟ್ಟಡ ಮಾಡ್ಬೇಕಂತೇಳಿ ಒಂದು ಪ್ರಾಜೆಕ್ಟ್ ಅದ. ಅದು ಅನುದಾನ ಬಂದ ಮೇಲೆ ಅಲ್ಲಿ ನಾವು ಮಾಡ್ಲಿಕ್ಕೆ ಅದು ತಯಾರಿ ಇದೆ ಇವಾಗ. ಪಂಚಕರ್ಮ ಸರ್ಜನ್ ಬರ್ತಾರೆ ನೋಡಿರಿ, ಸಿವಿಲ್ ಸರ್ಜನ್, ಅವ್ರ ಅಂಡರ್ ಅವರು ಆಡಳಿತ ಅವ್ರದ್ದು ರೀ. ಅವ್ರ ವೇತನ ನಾವು ಮಾಡ್ತೀವಿ. ಧನ್ಯವಾದ.
ಆಯುಷ್ ಜಿಲ್ಲಾ ಆಯುಷ್ ಕಚೇರಿಗೆ ಒಂದು ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್, ಒಂದು ಸಹಾಯಕ ಆಡಳಿತಾಧಿಕಾರಿ, ಒಂದು ಸೂಪ್ರಿಡೆಂಟ್, ಆಮೇಲೆ ಒಂದು FDC, 2 SDC ವರ್ಕ್ ಇದನ್ನು ಶಾಂಕ್ಷನ್ ಪೋಸ್ಟ್ ಇದೆ. ಅದರಲ್ಲಿ ಒಂದು SDC ವೇಕೆಂಟ್ ಇದೆ, ಉಳಿದ ಎಲ್ಲ ಫಿಲಪ್ ಐತೆ. ಔಟ್ಸೋರ್ಸ್ ಒಂದು ಕಂಪ್ಯೂಟರ್ ಆಪ್ರೇಟರ್ ಇದ್ದಾರೆ, ಒಂದು ಅಟೆಂಡರ್ ಇದೆ. ಪೇರು ಅಂತಂದ್ರಿ ಸಾವಸ್ರಿ ಕುಂದಗೋಳ ತಾಲೂಕು ಸಾವಸ್ರಿ. ಇಲ್ಲಿ ಯಾವ ಕಾರಣಕ್ಕಾಗಿ ಬಂದಿದ್ರಿ? ಪಾರ್ಸಿ ಆಗಿತ್ತು ರೀ ನಮ್ಗೆ, ಅದಕ್ಕೆ ಬಂದಿದ್ರಿ ಸರ. ಪಾರ್ಸಿ ಯಾವಾಗ ಆಗಿತ್ತು ರೀ? ಈಗ ಒಂದು ತಿಂಗಳಿಂದ ಆಗಿತ್ತು ರೀ ಸರ. ಇಲ್ಲಿ ಬಂದಾಗ 15 ದಿನ ಆಗಿತ್ತು ರೀ. ಇಲ್ಲಿ ಬಂದಿಂದ ಆರಾಮಾಗೈತೆ ರೀ. ಈ ದವಾಖಾನೆ ಒಳಗೆ ನಿಮ್ಮನ್ನು ಯಾರ ಡಾಕ್ಟರ್ ನೋಡ್ಕೊಂಡು? ಸಂತೋಷ್ ಸರ್ ನೋಡಿದ್ರಿ ಸರ್, ಚಲೋ ನೋಡಿದ್ರು ರೀ. ಈಗೆಲ್ಲ ಎಲ್ಲ ಆರಾಮಾಗೈತೆ ರೀ. ಇವತ್ತು ಊರಿಗೆ ಹೋಗ್ಕೇನ್ರಿ ಸರ್. ಹಾಂ ಬಾರಿ ಒಂದು ತಿಂಗಳಾತ್ರಿ ಇವತ್ತಿಗೆ. ಇಲ್ಲಿ ಏನೇನು ಕೊಡ್ತಾರೆ ಈ ದವಾಖಾನೆ ಒಳಗೆ? ಬೆಳಿಗ್ಗೆ 6 ಗಂಟೆಗೆ ಕಷಾಯ ಕೊಡ್ತಾರೆ, ಮತ್ತು 1 ಗಂಟೆಗೆ ಊಟ ಕೊಡ್ತಾರೆ. ಅನ್ನ ಸಾರು ಜೋಳದ ಅಂಬ್ಲಿ ಕೊಡ್ತಾರೆ. ರಾತ್ರಿ ಕೊಡ್ತಾರೆ ಊಟ, ಸಂಜೆ ಮುಂದೆ ಕಷಾಯ ಕೊಡ್ತಾರೆ. ಚಲೋ ಐತಿ ದವಾಖಾನೆ, ಬೆಸ್ಟ್ ಐತ್ರಿ ಸರ್. ಇಲ್ಲಿ ಜನರು ತೋರಿಸಕ್ಕೆ ಅಡ್ಡಿ ಭಾರಿ ಚಲೋ ರೀ. ಇಲ್ಲಿ ಬಂದಿಂದ ಆರಾಮಾಗೈತೆ ನೋಡಿರಿ. ಇಬ್ರಿಗೆ ಆರಾಮಾಗೈತೆ ರೀ. ನಾನು ಹಂಗೆ ಒಬ್ಬರು ಪೇಷಂಟ್ ಇದ್ರಿ, ಇನ್ನೊಬ್ರು ಗಂಡ್ಮಕ್ಳು, ಅವ್ರಿಗೆ ಆರಾಮಾಗೈತೆ ರೀ. ಹ್ಞೂ ರೀ, ಏನಿಲ್ಲ ರೀ, ಎಲ್ಲ ಫ್ರೀ ರೀ. 10% ತೊಗೊಳೋದು ಏನಿಲ್ಲ ರೀ ಸರ್. ಎದಕ್ಕೋ ರೊಕ್ಕ ತೊಗೊಳೋದಿಲ್ಲ ಬಿಡ್ರಿ. ಎಲ್ಲರೂ ಬೆಸ್ಟ್ ಅದ್ರಿ ಡಾಕ್ಟ್ರು. ನಮ್ಗೆಲ್ಲರಿಗೆ ಆರಾಮ ಮಾಡಿದ್ರಿ. ಈಗ ಆರಾಮ ಮಾಡಿದ್ದಕ್ಕಾಗಿ ಏನು ಹೇಳ್ತೀರಿ ಅವ್ರು? ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ ರೀ ಸರ್. संतोष सर देख रहे हैं, अच्छा देख रहे हैं, अच्छे है वो, सहूलत अच्छा है, खाना देते हैं, बस में रहने को रूम दिए, हम मालिश करने बोले, चाइना बड़े बड़े. ನನ್ನ ಹೆಸರು ಪಾರ್ವತಿ ಅಂತಾರೆ. ಒಂದು 20 ವರ್ಷದಿಂದ ಬೆನ್ನು ಇತ್ತು ರೀ. ಅದು ಭಾಳ ತ್ರಾಸಿತ್ತು, ನಂಗೆ ಏನು ಮಾಡೋಕ್ಕಾಗಿಲ್ಲ ರೀ. ಸಂತೋಷ ತಡ್ಪತ್ರಿ ಸರ್ ಅಂತಾರೆ. ನಾ ಹುಬ್ಳಿ ರೀ. ಹೆಂಗೆ ಅನ್ನಿಸ್ತೈತಿ ಅಯ್ಯೋ ಭಾಳ ತ್ರಾಸಿತ್ತು ರೀ ನಮ್ಗೆ. ಎಲ್ಲ ಆರಾಮಾಗೈತೆ ರೀ. ದವಾಖಾನೆ ಮಾತ್ರ ಭಾಳ ಚಲೋ ಐತ್ರಿ. ಎಲ್ಲ ಅನುಕೂಲ ಐತ್ರಿ. ಸಿಬ್ಬಂದಿಗಳು ಚಲೋ? ಎಲ್ಲ ಸಿಬ್ಬಂದಿ ಚಲೋ ಅದಾರ, ಡಾಕ್ಟ್ರ್ ಚಲೋ ಅದಾರ. ತಮ್ಮ ಹೆಸರು ಅಂದ್ರೆ? ನನ್ನ ಹೆಸರು ಪಾರ್ವತಿ ಅಂತ. ಬೆನ್ನು ಹೋಯ್ತು, 2 ಕಾಲು ಅದಾವೆ. ಆರಾಮಾಗೈತಿಗೆ? ಇಲ್ಲ, ಈಗ 2-3 ದಿವಸ ಆಯ್ತು ರೀ. ಟ್ರೀಟ್ಮೆಂಟ್ ನಡೆಯಿದ್ರಿ, ಇನ್ನು ಮ್ಯಾಗ ಗೊತ್ತಾಗ್ತದೆ. ಹೆಂಗೆ ಅನ್ಸಾತೈತೆ ರೀ ದವಾಖಾನೆ ಬಗ್ಗೆ? ಈಗ ಸರಿ ಅನ್ಸತ್ತೆ. ಎಲ್ಲ ರೀತಿ ತಮ್ಮ ಹೆಸರು? ಬಶೀರ್ ಬಡಬಡೆ. ನನ್ನ ಹೆಸರು ಅಸ್ಲಂ ಅಂತ ರೀ. ಸೈಟಿಗೆ ಆ ಥರ ಪೇನ್ ಆಗೈತೆ ರೀ. ನಾಳೆ ಬೆಂಗಳೂರೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ ಎಲ್ಲ ತೋರ್ಸೇನಿ ರೀ. ಆದ್ಮೇಲೆ ಸ್ಕ್ಯಾನಿಂಗ್ ನನ್ನ ಕಡೆ ಐತಿ, ಏನಾರೇ ಸ್ಕ್ಯಾನಿಂಗ್ ಮಾಡೀನಿ ಇಲ್ಲೇ ಧಾರವಾಡ ಸ್ಕ್ಯಾನ್ರಿನಾಗ. ಕಡೆ ತೋರಿಸಿದ್ದೆ, ಬೇರೆ ಬೇರೆ ಡಾಕ್ಟರ್ ಕಡೆ ತೋರಿಸಿದ್ದೆ. ಅವ್ರು ಆಪ್ರೇಷನ್ ಮಾಡೋಕೆ ಹೇಳಿದ್ರು. ಹಂಗೆ ಬಂದಾಗ ಭಾಳ ನಡೆಯೋಕೆ ಬರ್ತಿದ್ದಿಲ್ಲ. ಇಲ್ಲಿ ಭಾಳ ನಾ ಹಿಂಗಿದ್ದೆ. ಇದು 2-3 ವರ್ಷದ ನೋವು ಐತೆ ನನಗೆ. ಇಲ್ಲಿ ಬಂದಮೇಲೆ ಭಾಳ ಸರಿಯಾಗಿ ನೋಡ್ರಿ. ಈಗ ನೋಡ್ರಿ, ನಾ ಈ ಪೋಷನಾಗ ಇದ್ದಿಲ್ಲ. ನಾ ಈಗ ಪೋಷನಲ್ಲಿ ಇಲ್ಲುವಂಥ ಪೋಷನ್ ಇದ್ದಿಲ್ಲ. ಫುಲ್ ಕ್ರಾಸಾಗಿ ಬಂದಿದ್ದೆ ನಾ ಇಲ್ಲಿ ಬರುವಾಗ ಫುಲ್. ಈಗ ನನಗೆ ಭಾಳ ಆರಾಮ ಅನ್ಸತ್ತೈತೆ ರೀ. ಈಗ ಒಂದು 10 ನಿಮಿಷ ಯೋಗ ಮಾಡಾಕತ್ತೀನಿ. ಆದ್ಮೇಲೆ ಮಸಾಜ್ ಎಲ್ಲ ಮಾಡ್ತಾರಲ್ಲ, ನನಗೆ ಭಾಳ ಫ್ರೀ ಅನ್ಸತ್ತೈತೆ ರೀ. ನಿಲ್ಸಕ್ಕೆ ಪರವಾಗಿಲ್ಲ. ಈಗ ಈ ಪೊಸಿಷನಾಗ ನಿಲ್ಲಾಕತ್ತೀನಿ. ಸ್ವಲ್ಪ ನೋಯ್ತು, ಇನ್ನೂ ಸ್ವಲ್ಪ. ನಾ ಫುಲ್ ಕ್ರಾಸಿಗೆ ಬಂದಿದ್ದೆ. ನಾ ಈ ಥರ ನಿಲ್ಲಾಕತ್ತಿದ್ದಿಲ್ಲ. ನನಗೆ ಸ್ಲಿಪ್ ಡಿಸ್ಕ್ ಆಗೈತಿ, ಪ್ಲಸ್ ಸೈಟಿಕ ಇದು ನರ ಏನಿದೆಯಲ್ಲ ಅದು ಇದಾಗ್ಬಿಟ್ಟಿದೆ. ನಿಮಗೆಲ್ಲ ಗೊತ್ತಾಗ್ಬಿಟ್ಟಿದ್ರಿ. ಹಾಂ. ನನಗೆ ಅವ್ರು ತಾಡ್ಪತ್ರಿ ಸರ್ ಅಂತ ಇದಾರೆ, ಸಂತೋಷ್ ಸರ್. ಅವ್ರು ನೋಡ್ತಾರೆ. ಡೈಲಿ ಬೆಳಿಗ್ಗೆ ಬರ್ತಾರೆ, ಆಮೇಲೆ ಮಧ್ಯಾಹ್ನ ಬಂದು ನೋಡ್ತಾರೆ. ಚಲೋ ಐತೆ ಸರ್. ಎಲ್ಲ ಶಾಂತ ವಾತಾವರಣ ಐತೆ ರೀ. ದವಾಖಾನೆ ಬಗ್ಗೆ ಏನು ಹೇಳೋಂಗಿಲ್ಲ ರೀ. ಎಲ್ಲ ಸ್ಟಾಫ್ ಚಲೋ ಅದಾರ. ಡಾಕ್ಟರ್ ಎಲ್ಲ ಮೇಲೆ ನೋಡ್ತಾರೆ. ಶುಗರ್ ಬಗ್ಗೆನೂ ನೋಡ್ತಾರೆ, ಅಲ್ಲಿ ಕಳಿಸ್ತಾರೆ. ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಚಲೋ ಐತಿ ಸರ್. ಇಲ್ಲಿ ಸವಲತ್ತು ಅಂದ್ರೆ ಏನು ರೀ, ಮೇನ್ ಪ್ಲಸ್ ಅಂದರೆ ಇಲ್ಲಿ ಇರೋಕೆ ಶಾಂತ ವಾತಾವರಣ ಐತೆ ರೀ. ಆಯುರ್ವೇದಿಕ್ ಆಯುರ್ವೇದಿಕ್ ನಾನು ನೋಡಿದ್ದೆ ಇಲ್ಲೇ ಫಸ್ಟ್ ಟೈಮ್. ಆಯುರ್ವೇದಿಕ್ ನಾ ಇದು ಮಾಡ್ತಿದ್ದಿಲ್ಲ, ಫಸ್ಟ್ ಅನ್ಕೇರ್ ಮಾಡ್ತಿದ್ದೆ. ಇದು ಭಾಳ ಇದು ಟ್ರೀಟ್ಮೆಂಟ್ ಸರಿ ಇಲ್ಲ ಅಂತ ಹೇಳ್ತಿದ್ದೆ. ಇಂಗ್ಲೀಷ್ ಮೆಡಿಸನ್ ಯೂಸ್ ಮಾಡ್ತಿದ್ದೆ ನಾ ಇಷ್ಟು ದಿವಸ.
ಈಗೆಲ್ಲ ನಾನು ಆಯುರ್ವೇದಿಕ್ ಅಂದ್ರೆ ಈಗ ಚಲೋ ಅನ್ಸತ್ತೈತೆ ರೀ. ಬೆಳೆ 8 ಟೈಮ್ ಇದು ಕೊಡ್ತಾರೆ, ಅದು ಕಷಾಯ ಕೊಡ್ತಾರೆ. ಕಷಾಯ ಪರವಾಗಿಲ್ಲ, ಬಾಡಿ ನಮ್ಮ ಟೆಂಪ್ರೇಚರ್ ಎಲ್ಲ ಇದು ಕವರ್ ಆಗ್ತೈತೆ ರೀ. ಚಳಿ ಅನಿಸೋದಿಲ್ಲ. ಆದಮೇಲೆ ವಾತಾವರಣ ಸರಿ ಐತೆ ರೀ. ಆದಮೇಲೆ ಫುಡ್ ಗಿಡ್ ಎಲ್ಲ ಕೊಡ್ತಾರೆ. ಆದಮೇಲೆ ಇಲ್ಲಿ ಟ್ಯಾಬ್ಲೆಟ್ ಇದೆಲ್ಲ ಕೊಡ್ತಾರೆ. ಈ ಥರ ಇವು ಎಲ್ಲ ಚೂರ್ಣ ಅದಾವೆ, ಔಷಧಿಗಳು ಅದಾವೆ, ಔಷಧಿಗಳು ಕೊಡ್ತಾರೆ. ಚೆನ್ನಾಗೈತೆ ರೀ. ಎಲ್ಲ ಸ್ಟಾಫ್ಗೆಲ್ಲ ಚೆನ್ನಾಗಿ ಇದೆಲ್ಲ ಕೊಡ್ತಿರ್ತಾರೆ. ನನಗೆಲ್ಲರೂ ಆಪ್ರೇಷನ್ ಅಂತ ಹೇಳಿದ್ರು, ದೊಡ್ಡ ಡಾಕ್ಟರ್ ಯಾವುದೊಬ್ಬರು ಡಾಕ್ಟರ್ ಇಲ್ಲ. ವಿದೌಟ್ ಆಪ್ರೇಷನಿಂದ ನಾ ಸಕ್ಸಸ್ ಆಗೇನು ನೋಡ್ರಿ. ಈಗ ನಾ 85% ಆಗೇನು ರೀ. ಇನ್ನು 15% ಐತೆ ರೀ. ಈಗ ನಾನು 15% ಈ ವರ್ಷ ಒಂದು 10 ದಿವ್ಸನಾಗ ಆಗ್ಬೋದು. ಇಲ್ಲಿ ವೈದ್ಯರಿಗೆ ಏನು ಹೇಳಾಕ್ತಿರ್ತೀರಿ? ಏನು ರೀ? ಇಲ್ಲಿ ವೈದ್ಯರಿಗೆ ಏನು ಹೇಳಾಕ್ತಿರ್ತೀರಿ? ಎಲ್ಲ ಆರಾಮಾಗೈತೆ ನಿಮಗೆ? ಇಲ್ಲ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಅಂದ್ರೆ ಕಮ್ಮಿ ರೀ. ನಾವು ಎಷ್ಟು ಥ್ಯಾಂಕ್ಸ್ ಅಂದ್ರೆ ಕಮ್ಮಿ ರೀ. ಯಾಕಂದ್ರೆ ಭಾಳ ಸಣ್ಣ ಹುಡುಗರಂಗೆ ನೋಡ್ತಾರೆ, ಭಾಳ ಸಾಫ್ಟಾಗಿ ನಮ್ಗೆ ಇದು ಮಾಡ್ತಾರೆ. ಭಾಳ ಚೆನ್ನಾಗಿ ನೋಡ್ತಾರೆ. ಮೇಲೆ ನಮ್ದು ಶುಗರ್ BP ಬಗ್ಗೆ ಎಲ್ಲ ನೋಡ್ತಾರೆ. ನಮ್ಗೆ ಶುಗರ್ ಪೇಷಂಟ್ ನಾವು. ಮೇಲೆ ಮಸಾಜ್ ಅವ್ರು ಬಂದು ಹೇಳ್ತಾರೆ, ಇವ್ರು ಶುಗರ್ ಇದೆ, ಇವ್ರಿಗೆ ಒಂದು ಗ್ಲಾಸ್ ನೀರು ಕುಡಿಸಿದ್ಮೇಲೆ ಇವ್ರಿಗೆ ಇದು ಮಾಡ್ಬೇಕು. ಮಸಾಜ್ ಅವರು ಚೆನ್ನಾಗಿ ಮಸಾಜ್ ಮಾಡ್ತಾರೆ. ನಾವು ಹೇಳೋಂಗಿಲ್ಲ ರೀ, ಚೆನ್ನಾಗಿ ಮಾಡ್ತಾರೆ. ಈ ಫಸ್ಟ್ ಟೈಮ್ ನಾನು ನೋಡಿದ್ರೆ ಆಯುರ್ವೇದಿಕ್ ಸೈಡ್ ಎಫೆಕ್ಟ್ ಇಲ್ರಿ. ಇನ್ನೊಂದು ಏನಂದ್ರೆ ಮೇನ್ ಪ್ಲಸ್ ಪಾಯಿಂಟ್, ನಾ ಎಲ್ಲ ಬೆಂಗಳೂರು ದೊಡ್ಡ ಹಾಸ್ಪಿಟಲ್ನಾಗೆ ತೋರ್ಸೇನ್ರಿ. ಅವೆಲ್ಲ ಹೆಸರು ಹೇಳೋಂಗಿಲ್ಲ. ನಾ ದೊಡ್ಡ ಹಾಸ್ಪಿಟಲ್ ಅಂದ್ರೆ ನಾ ಬೆಂಗಳೂರಾಗ ಕೆಲಸ ಮಾಡಿದ್ರಿ. ಎಕ್ಸಿದ್ರ ಆಪರೇಷನ್ ಮಾಡ್ಬೇಕು, ಬೆಂಗಳೂರು ಸೈಡ್ ಇದಾಗೈತಿ, ಹಿಂಗಾಗಿತ್ತು ಅಂತ. ಇಲ್ಲಿ ವಿದೌಟ್ ಸರ್ಜರಿ, ವಿದೌಟ್ ಇದ್ರಿ. ಬೆಂಗಳೂರಾಗ ಯಾವ ಕೆಲಸ ಮಾಡ್ತೀರಿ ನೀವು? ಸರ್, ನಾ ಬೆಂಗಳೂರಾಗ ನಾ ರೈಟರ್ ಕೆಲಸ ಮಾಡ್ತೇನೆ ರೀ. ರೈಟರ್ ಅಂದ್ರೆ ಕಬ್ನ ಗಿಬ್ನ ಹಿಂಗೆಲ್ಲ ಅಂಗಡಿ ಇದ್ರೆ ಅದು ಲೆಕ್ಕ ಪತ್ರ ಸ್ವಲ್ಪ ವೇಟ್ ಇಡೋದು ಇದೆಲ್ಲ ಮಾಡ್ತೀವಿ. ಇದನ್ನು ಭಾಳ ಸುಮ್ಮನೆ ಇತ್ತು ನಮಗೆ. ಆದ್ಮೇಲೆ ಈ ಥರ ಬೆಲ್ಟ್ ಹಾಕಿ ತಿರುಗ್ತಿದ್ದೆ ನನಗೆ. ಈ ಥರ ಬೆಲ್ಟ್ ಅದು ನಂಗೆ ಆಸರ ಐತೆ ಬೆಲ್ಟ್. ಈಗ ಡಾಕ್ಟ್ರ್ ಹೇಳ್ಯಾರ ಬೆಲ್ಟ್ಗೆ ಏನು ಜರೂರತ್ ಇಲ್ಲ ನನಗೆ, ನಮ್ಮ ಟ್ರೀಟ್ಮೆಂಟ್ ಮೇಲೆ ನನಗೆ ಎಲ್ಲ ಸರಿ ಆಗ್ತೈತಿ, ಬೆಲ್ಟಿಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ. ಈಗ ನಾ ಇಂಥ ನಿಲ್ಲು ಪೋಷನ್ ಆಗಿತ್ತು ರೀ, ಚೆನ್ನಾಗಿ ನಾನು ಹಿಡಿತೀನಿ. ಈಗ ನಾ ಸ್ವಲ್ಪ ಪೇನ್ ಐತೆ ನನಗೆ, ಇನ್ನೊಂದು ಸ್ವಲ್ಪ ಐತ್ರಿ. ಆಯ್ತು. ಎಷ್ಟು ದಿನ ಆಯ್ತು ಈಗ ಬಂದ? ನಾ ಬಂದ್ರೆ ಸರ 23ಕ್ಕೆ ನನ್ನ ಅಡ್ಮಿಷನ್ ಆಗೈತೆ ರೀ. ಇವತ್ತು ಮಟ್ಟ ಐತೆ ನಮ್ದು. ಒಂದು ತಿಂಗಳ ಆಗಲಿಕ್ಕೆ ಬಂತು. ಒಂದು ತಿಂಗಳು ಟ್ರೀಟ್ಮೆಂಟ್ ನಮ್ದು. ಮತ್ತೇನು ಪ್ರೊಸೆಸ್ ನೋಡ್ತಂತ ಹೇಳ್ಯಾರ ಅವರು. ಹಾಂ ರೀ, ಸಾರು ರೀ, ಕಷಾಯ ಮಾಡ್ತೀವಿ ಬೆಳಗ್ಗೆ. ಮಧ್ಯಾಹ್ನ ಅನ್ನ ಸಾರು ಮತ್ತು ರೀ ನುಚ್ಚು ಮಾಡ್ತೀವಿ ರೀ, ಜೋಳದ ನುಚ್ಚು ರೀ. ಹ್ಞೂ ರೀ. ಮತ್ತು ಸಾಯಂಕಾಲ ರೀ ಕಷಾಯ ಮಾಡ್ತೀವಿ. ಮತ್ತು ಊಟಕ್ಕೆ ಸಂಜೆ ಮುಂದೆ ಅದನ್ನು ಕೊಡ್ತೀವಿ. 2 ಹೊತ್ತು ಊಟ ರೀ, ಕಷಾಯ 2 ಹೊತ್ತು ರೀ, ಬಾಳೆಹಣ್ಣು ಕೊಡ್ತೀವಿ ರೀ. ಅನ್ನಪೂರ್ಣ ರೀ. बैठे बैठे जरा को एक आधा घंटा दम होता है, उसके बाद आराम होता है. जास्ती बात करें तो दम होता है. और आपका रिपोर्ट दिखा? नहीं हो इसका नहीं लाया रिपोर्ट, पुराना रिपोर्ट है सर.